ನಮಸ್ಕಾರ. ಕೂತಿರುವ ಜಾಗಕ್ಕೆ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ನೀವು ಕೂತಿರುವ ಜಾಗಕ್ಕೆ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದಕ್ಕೆ ಜಸ್ಟು ಪ್ರತಿದಿನ ಒಂದು 10 ನಿಮಿಷ 15 ನಿಮಿಷ ಈ ರೀತಿ ಮಾಡ್ತಾ ಹೋಗಿ ಸಾಕು. ಅದು ಬಿಟ್ಟು ಅಲ್ಲೆಲ್ಲೋ ವರ್ಕ್‌ಶಾಪ್ ಮಾಡ್ತಾರಂತೆ, ಫೈನಾನ್ಷಿಯಲಿ ಚೆನ್ನಾಗಿ ಬೂಸ್ಟಪ್ ಮಾಡ್ತಾರಂತೆ, ಅಲ್ಲೋಗ್ಬಿಟ್ರೆ ನಾವು ಶ್ರೀಮಂತರಾಗ್ಬಿಡ್ತೀವಂತೆ, ನಮಗೆ ಸಾಲ ಬಾಧೆಗಳೆಲ್ಲ ನಿವಾರಣೆ ಆಗ್ಬಿಡ್ತಾವಂತೆ, 3 ತಿಂಗಳಲ್ಲಿ ಸಾಲುಗಳೆಲ್ಲ ತೀರ್ಬಿಡುತ್ತಂತೆ. ವರ್ಕ್‌ಶಾಪಿಗೆ ಅಲ್ಲೆಲ್ಲೋ ಎಲ್ಲೋ ಕಡೆ ಹೋಗೋದು, ದುಡ್ಡುಗಳು ಕೊಟ್ಟು ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು, ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋದು. ಅದಕ್ಕೆ ನಿಲ್ಲಿಸ್ಬಿಟ್ಟಿದ್ದೀವಿ ನಾವು. ಯೂಟ್ಯೂಬಲ್ಲಿ ಫಾಲೋ ಮಾಡ್ಕೊಳ್ಳಿ ಸಾಕು, ಅಷ್ಟೇ, ಇನ್ನೇನು ಇಲ್ಲ. ಕೂತ್ಕೊಂಡು ನೀವು ಕೂತಿರುವ ಜಾಗಕ್ಕೆ ಖಂಡಿತವಾಗ್ಲೂ ದುಡ್ಡು ಬಂದೇ ಬರುತ್ತೆ. ಖಂಡಿತವಾಗ್ಲೂ ದುಡ್ಡು ಬಂದೇ ಬರುತ್ತೆ. ನೀವು ಮಾಡುವ ಕೆಲಸದಿಂದ, ನೀವು ಮಾಡುವ ವ್ಯಾಪಾರದಿಂದ, ನೀವು ಮಾಡುವ ಕೃಷಿ ವ್ಯವಸಾಯದಿಂದ. ಅದು ಬಿಟ್ಟು ಅಲ್ಲೆಲ್ಲೋ ಹೋಗೋದು, ಅಲ್ಲೆಲ್ಲೋ ದುಡ್ಡು ಖರ್ಚು ಮಾಡೋದು, ಅಲ್ಲೆಲ್ಲೋ ವರ್ಕ್‌ಶಾಪ್ಗೆ ಹೋಗ್ಬಿಟ್ರೆ ಇದಾಗ್ಬಿಡುತ್ತೆ, ಅವ್ರ ಹತ್ರ ಹೋಗೋದು, ಇವ್ರ ಹತ್ರ ಹೋಗೋದು, ಕೊನೆಗೆ ಆಮೇಲೆ ಬೈಕಣದು ಎಲ್ಲರನ್ನೂ. ಯಾತು ವರ್ಕ್ ಆಗಲ್ಲ ರೀ, ಸುಮ್ಮನೆ ಕೇಳಿದ್ವಿ, ಈಗ ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳ್ತಾರೆ. ಈಗ ಯಾವುದು ವರ್ಕ್ ಆಗಲ್ಲ ರೀ, ಸುಮ್ಮನೆ ಹೇಳ್ತಾರೆ. ಮೂಢನಂಬಿಕೆ, ಜನರನ್ನ ಮೂಢನಂಬಿಕೆ ಮಾಡಿಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ತಾರೆ ನೋಡು ಅವರು ಅಂತ ನೀವೇ ಬೈಕಂತೀರ. ಆಮೇಲೆ ಬೈಕಣರು ನೀವೇ, ನನಗೆ ಗೊತ್ತು. ಹಂಗಾಗಿ ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು ಬಿಟ್ಟು, ಕಂಡು ಅವರಿಗೆ ಜ್ಯೋತಿಷಿಗಳಿಗೆ ಫೋನ್ ಮಾಡೋದು ಬಿಟ್ಟು, ಅಲ್ಲಿ ಆ ವರ್ಕ್‌ಶಾಪ್ಗೆ ಹೋದರೆ ಶ್ರೀಮಂತರಾಗ್ಬಿಡ್ತೀವಿ, ಇಲ್ಲೋದ್ರೆ ಸಾಲ ಬಾಧೆ ನಿವಾರಣೆ ಆಗಿಬಿಡುತ್ತೆ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಅಪ್ಡೇಟ್ ಮಾಡಿ, ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಉದ್ಯೋಗದ ಆಯ್ಕೆ ನೀವೇ ಚೂಸ್ ಮಾಡ್ಕೊಳ್ಳಿ, ನಿಮ್ಮ ವ್ಯಾಪಾರದ ಆಯ್ಕೆ ನೀವೇ ಚೂಸ್ ಮಾಡ್ಕೊಳ್ಳಿ, ನಿಮ್ಮ ಕೃಷಿ ವ್ಯವಸಾಯದ ಆಯ್ಕೆಗಳು ನೀವೇ ಚೂಸ್ ಮಾಡ್ಕೊಳ್ಳಿ. ವಿಲ್ ಪವರ್ ಇಟ್ಕೊಳ್ಳಿ. ಒಂದು ಕೂತಿರುವ ಜಾಗಕ್ಕೆ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ಹೇಗೆ ಗೊತ್ತಾ? ಹೇಳ್ತೀನಿ. ಮೊದಲು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಇವಾಗ ಮನುಷ್ಯ ಪ್ರತಿದಿನ ನಿತ್ಯ ಕರ್ಮಗಳು ಮಾಡೇ ಮಾಡ್ತಾನೆ, ಕೆಲಸಗಳು ಮಾಡಲೇಬೇಕು. ನೋಡಿ, ಇದು ಒಂದು ಪ್ರತಿದಿನ 10 ರಿಂದ 15 ನಿಮಿಷ ಶ್ರೀ ಸೂಕ್ತಮ್ ಅಂತ ಬರುತ್ತೆ. ಯೂಟ್ಯೂಬಲ್ಲಿ ಹೊಡೀರಿ, ಶ್ರೀ ಸೂಕ್ತಮ್. ಅದರದ್ದು ರಿಲೇಟೆಡ್ಸ್ಗಳೇನ ಬುಕ್ ಸಿಕ್ಕರೆ ಶ್ರೀ ಸೂಕ್ತಮ್ದು ಪಠಣೆ ಮಾಡ್ತಾ ಬನ್ನಿ, ಸ್ತೋತ್ರಗಳು ಪಠಣೆ ಮಾಡ್ತಾ ಬನ್ನಿ. ಪ್ರತಿದಿನ ಟೈಮಿಂಗ್ಸ್ ಏನಿಲ್ಲ, ಯಾವುದನ್ನ ಟೈಮಿಂಗ್ಸ್ ಮಾಡ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ಏನಿಲ್ಲ, ಸಾಯಂಕಾಲ ಗೋಧೂಳಿ ಲಗ್ನದಲ್ಲೇ ಮಾಡಬೇಕಂತೇನಿಲ್ಲ, ರಾತ್ರಿ ಹೊತ್ತು ಮಾಡಬೇಕಂತೇನಿಲ್ಲ, ಬೆಳಿಗ್ಗೆ ಮಾಡಬೇಕಂತೇನಿಲ್ಲ. ನಿಮ್ಮ ಆತ್ಮ ಶುದ್ಧವಾಗಿ ಇಟ್ಕೊಳ್ಳಿ, ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳಿ, ವಿಲ್ ಪವರ್ ಇಟ್ಕೊಳ್ಳಿ. ನಾನು ಶ್ರೀಮಂತನಾಗೇ ಆಗ್ತೀನಿ, ನನಗೆ ಅಂದ್ಕೊಂಡಿದ್ದೆಲ್ಲ ಬಂದೇ ಬರುತ್ತೆ, ಕೂತಿರುವ ಜಾಗಕ್ಕೆ ದುಡ್ಡು ಬರುತ್ತೆ. ಹೌದು, ಪ್ರತಿಯೊಬ್ಬರಿಗೂ ಕೂತಿರೋ ಜಾಗಕ್ಕೆ ಬರೋದು. ಯಾರಾದರೂ ನಿಮಗೆ ದುಡ್ಡು ಕೊಡಬೇಕಂದ್ರೆ ನೀವು ನಿಂತಿರೋ ಜಾಗಕ್ಕೆ, ಕೂತಿರೋ ಜಾಗಕ್ಕೆ ಕೊಡ್ತಾರೆ ಅವರು. ಮತ್ತು ಅಕೌಂಟಿಗೆ ದುಡ್ಡು ಬಂದಾಗ ಮೆಸೇಜ್ ಬರುತ್ತೆ ತಾನೇ ನಿಮ್ಮ ಮೊಬೈಲ್ಗೆ, ಕೂತಿರೋ ಜಾಗಕ್ಕೆ ತಾನೇ. ಎಸ್, ಕೂತಿರುವ ಜಾಗಕ್ಕೆ ಹಣ ಬಂದೇ ಬರುತ್ತೆ. ಪ್ರತಿದಿನ ಶ್ರೀ ಸೂಕ್ತಮ್ನ ಪಠಣೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಫೈನಾನ್ಷಿಯಲ್ ವಿಚಾರದಲ್ಲಿ ಎಕ್ಸಲೆಂಟಾಗಿ ಆಗ್ತೀರಾ. ಇನ್ನು ರಾಶಿ ನಕ್ಷತ್ರಗಳು ಇರುತ್ತೆ ಒಬ್ಬೊಬ್ರದ್ದು. ಒಂದೊಂದು ರಾಶಿ ನಕ್ಷತ್ರ, ಒಂದು ಲಗ್ನ, ಒಬ್ಬೊಬ್ರಿಗೆ ಒಂದೊಂದು ಪಾದ, ಒಬ್ಬೊಬ್ರಿಗೆ ಒಂದು ತಿಥಿ, ಯೋಗ, ಕರಣ, ಪಾದ, ಒಬ್ಬೊಬ್ರಿಗೆ ಒಂದೊಂದು ದಶಾಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿಗಳು ನಡೀತಿರ್ತವೆ. ಅವೆಲ್ಲ ಪ್ಲ್ಯಾನೆಟ್ಸ್ಗಳು ಏನಾಗುತ್ತೆ, ಈ ಒಂದು ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ನೀಚಕ್ಷೇತ್ರಗಳಲ್ಲಿ ಕೂತ್ಕೊಂಡಾಗ ಈ ದುಸ್ಥಾನಗಳ ಮನೆ, ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಈಗೆಲ್ಲ ಕೂತ್ಕೊಂಡಾಗ, ಈ 5ನೇ ಮನೆ, ಇವೆಲ್ಲ ದಶಾಭುಕ್ತಿಗಳಲ್ಲಿ ನಡೆದಾಗ ಮನುಷ್ಯನಿಗೆ ಸಮಸ್ಯೆಗಳು ತಂದೊಡ್ಡುತ್ತೆ. ಇದಕ್ಕೆ ಅಲ್ಟಿಮೇಟ್ ಪರಿಹಾರ ರೆಮಿಡಿ ಇದೊಂದೇ. ಮಾಡ್ಕೊಳ್ಳಿ, ಸುಖವಾಗಿ ಬದುಕಿ. ನಮಸ್ಕಾರ.